ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಲಿಯೋಣ 1ನೇ ತರಗತಿಯ ಕನ್ನಡ ಮೀಡಿಯಂನಲ್ಲಿ ಬರುವ ಗಣಿತದ 7ನೇ ಪಾಠವನ್ನು. ಪಾಠದ ಹೆಸರು ಸಂಖ್ಯೆ 10. ಈ ಪಾಠವನ್ನು ಕಲಿತ ನಂತರ ಒಂದು ಮಗುವು 10 ಗುರುತಿಸುವುದು ಮತ್ತು ಬರೆಯುವುದು, ಆದ ನಂತರ ಸಂಖ್ಯೆಗಳನ್ನು ಬಳಸಿ ವಸ್ತುಗಳನ್ನು ಎಣಿಸುವುದು, ಸೂಚನೆಗಳನ್ನು ಗಮನಿಸಿ ಮತ್ತು ಅನುಸರಿಸು. ಇಲ್ಲಿ ನೋಡಿ, ಬಟ್ಟಲಿನಲ್ಲಿರುವ ಗೋಲಿಗಳನ್ನು ಎಣಿಸು, ಆ ಸಂಖ್ಯೆಯಷ್ಟು ಬೆರಳುಗಳನ್ನು ತೋರಿಸು ಮತ್ತು ಸಂಖ್ಯೆಯನ್ನು ಹೇಳು, ಆ ಸಂಖ್ಯೆಯನ್ನು ಬರೆಯಿರಿ. ಏನು ಮಾಡ್ರಿ ಅಂದ್ರೆ, ಈ ಬುಟ್ಟಿಯಲ್ಲಿರುವ ಒಂದು ಬಾಲನ್ನು ಎಣಿಸಿ, ಆಮೇಲೆ ಒಂದು ಕೈ ಬೆರಳಿನಿಂದ ಅದನ್ನು ತೋರಿಸಿ ಎಷ್ಟಿದೆ ಅಂತ, ಆಮೇಲೆ ಆ ಸಂಖ್ಯೆಯನ್ನು ಇಲ್ಲಿ ಬರೆಯಿರಿ. ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಬುಟ್ಟಿಯಲ್ಲಿ 2 ಬಾಲ್ ಇವೆ. ಇಲ್ಲಿ ಬೆರಳು 2 ತೋರಿಸಿ, ಆಮೇಲೆ 2, ಮತ್ತೆ ಇಲ್ಲಿ 3 ಬೆರಳಿನಿಂದ 3 ತೋರಿಸಿ 1 2 3 ಇಲ್ಲಿ ಬರೆಯಿರಿ 3. ಆಮೇಲೆ 1 2 3 4 ಬೆರಳಿನಿಂದ 4 ತೋರಿಸಿ 1 2 3 4 ಆಮೇಲೆ 4 ಬರೆಯಿರಿ. ಅದ ನಂತರ 1 2 3 4 5 1 2 3 4 5 5 1 2 3 4 5 6 1 2 3 4 5 6 1 2 3 4 5 6 7 1 2 3 4 5 6 7 1 2 3 4 5 6 7 8 1 2 3 4 5 6 7 8. ಅದ ನಂತರ 1 2 3 4 5 6 7 8 7 8 9 1 2 3 4 5 6 7 8 9. ಅದಾದ್ಮೇಲೆ ಈ ಬಟ್ಟಲಿಗೆ ಇನ್ನೂ ಒಂದು ಗೋಲಿಯನ್ನು ಹಾಕು. ಈಗ ಎಷ್ಟಿದಾವೆ ಈಗ ಬಟ್ಟಲಿನಲ್ಲಿ ಬಾಲ್ಗಳು? 1 2 3 4 5 6 7 8 9. ಈ 9ಕ್ಕೆ ಇನ್ನೊಂದು ಕೂಡಿಸುವ ಚಿಹ್ನೆ ನಿಮಗೆ ನೆನಪಿದೆಯಲ್ಲ? ಕೂಡಿಸುವಾಗ ಇನ್ನೊಂದು ಬಾಲನ್ನು ಕೂಡಿಸಿ, ಅವಾಗ ಎಷ್ಟು ಗೋಲಿಗಳಾಗುತ್ತವೆ? 1 2 3 4 5 6 7 8 9 10. ಇಲ್ಲಿ 10 ಗೋಲಿಗಳಿವೆ. 10 ಹೆಂಗೆ ತೋರಿಸ್ತೀರಿ ನೀವು? 1 2 3 4 5 6 7 8 9 10. ನಮ್ಮ ಕೈ ಬೆರಳುಗಳು ಎಷ್ಟಿವೆ? 10 ಇವೆ. ಅದಕ್ಕಾಗಿ 10 ನಾವು ತೋರಿಸುತ್ತೇವೆ. 10 ಹೇಗೆ ಬರೆಯುವುದು? 1 ಬರೆಯುವುದು, 1 ಬರೆದು ಅದರ ಮುಂದೊಂದು 0 ಹಚ್ಚಿದರೆ ಅದೇ 10. ಅದನ್ನು ನಾವು 10 ಅಂತ ಬರೆಯುತ್ತೇವೆ. ಗುಲಾಬಿ ಹೂಗಳನ್ನು ಎಣಿಸಿ ಚೌಕದಲ್ಲಿ ಆ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ ನೋಡಿ, ಗುಲಾಬಿ ಸಂಖ್ಯೆ ಎಷ್ಟಾವು? 1 2 3 4 5 6 7 8 9. ಚೌಕದಲ್ಲಿ ಎಷ್ಟಿವೆ ಗುಲಾಬಿ ಸಂಖ್ಯೆ? 9. ಇದಕ್ಕೆ ಇನ್ನೂ ಒಂದು ಹೂವನ್ನು ಸೇರಿಸು. ಈಗ ಗುಲಾಬಿಗಳನ್ನು ಹೂಗಳನ್ನು ಎಣಿಸು, ಎಷ್ಟಾಗುತ್ತೆ? ಈಗ ಮತ್ತೊಂದು ಸೇರಿಸಿದಾಗ, ಮತ್ತೊಂದು ಕೂಡಿಸಿದಾಗ 1 2 3 4 5 6 7 8 9 10. ಇಲ್ಲಿ 10 ಗುಲಾಬಿ ಹೂಗಳಿವೆ. 10 ಒಂದು ಸಂಖ್ಯೆ. 9ರ ನಂತರದ ಸಂಖ್ಯೆ 10. 9 ಆದ್ಮೇಲೆ ಏನು ಬರುತ್ತಲ್ಲ, ಆ ಸಂಖ್ಯೆ 10. 10 ಹೇಗೆ ಬರಿತೀವಿ ನಾವು? 1 0 1 0. ಇಲ್ಲಿ ನೋಡಿ, ಪ್ರತಿ ಸರದಲ್ಲಿರುವ ಮಣಿಗಳನ್ನು ಎಣಿಸು, ಬಿಟ್ಟಿರುವ ಸಂಖ್ಯೆಗಳನ್ನು ಬರೆ. ಇಲ್ಲಿ ನೋಡಿ, 1 ಇಲ್ಲಿ 1 ಮಣಿ ಇದೆ, ಇಲ್ಲಿ 1 ಬರೆದ್ವಿ. ಆಮೇಲೆ 2 2 3 3 1 2 3 4 4 1 2 3 4 5 5 1 2 3 4 5 6. ಎಲ್ಲಿ ಬಿಟ್ಟಿದಾರಲ್ಲ ಅಲ್ಲಿ ನೀವು ಬರೆಯಬೇಕು. ಆಮೇಲೆ 1 2 3 4 5 6 7 ಇಲ್ಲಿ 7 ಬರೆದಿದ್ದಾರೆ. 1 2 3 4 5 6 7 8 ಇಲ್ಲಿ 8 ಬರೆಯಿರಿ. ಇಲ್ಲಿ 9 ಇದೆ, 9 ಬರ್ತಾರೆ. ಆಮೇಲೆ ಇಲ್ಲಿ 1 2 3 4 5 6 7 8 9 10. ನೋಡಿ, 0ಇಂದ ನಮ್ಮ ಅಂಕಿಗಳು ಸ್ಟಾರ್ಟ್ ಆಗುತ್ತವೆ. ಫಸ್ಟ್ ಅಲ್ಲಿ ಬರೋದು 0,
1 2 3 4 5 6 7 8 9 ಇವೆಲ್ಲವೂ ಒಂದು ಅಂಕಿಯ ಸಂಖ್ಯೆಗಳು. ಇಲ್ಲಿ ಅಂಕಿಗಳು ಒಂದೊಂದೇ ಬರುತ್ತಲ್ಲ, 0 ಒಂದೇ ಇದೆ, ಆಮೇಲೆ 1 2 3 4 5 6 7 8 9 ಇವೆಲ್ಲ ಒಂದು ಅಂಕಿ ಸಂಖ್ಯೆಗಳು. 10 10 ಏನಿದೆಯಲ್ಲ, ಇದೇ ಮೊದಲ 2 ಅಂಕಿ ಸಂಖ್ಯೆ. ಆದರೆ 10 2 ಅಂಕಿಗಳ ಸಂಖ್ಯೆ. ನೋಡಿ, ಇದೊಂದು ಸಂಖ್ಯೆ, ಆಮೇಲೆ ಇದು ಒಂದು ಸಂಖ್ಯೆ. ಸೊ 2 ಅಂಕಿಗಳು. ಇಲ್ಲಿ ಅಂಕಿಗಳೆಷ್ಟು? ಇದೊಂದು ಅಂಕಿ, ಇದೊಂದು ಅಂಕಿ. 1 ಅನ್ನೋದು ಒಂದು ಅಂಕಿ, 0 ಅನ್ನೋದು ಮತ್ತೊಂದು ಅಂಕಿ. ಎರಡು ಸೇರಿ 2 ಅಂಕಿಗಳು. ಇವು 2 ಅಂಕಿಗಳು. 2 ಅಂಕಿಗಳು. ಇಲ್ಲಿ ನೋಡಿ, 10 ಸಂಖ್ಯೆಯನ್ನು ಅಂಕಿಗಳಲ್ಲಿ 10 ಎಂದು ಬರೆಯುತ್ತೇವೆ. 10 ಈ ಸಂಖ್ಯೆಯಲ್ಲಿ 2 ಅಂಕಿಗಳಿವೆ. 2 ಅಂಕಿಗಳು ಯಾವುವು? 1 1, ಆಮೇಲೆ 0 1. 10 ಅವುಗಳು 0 ಮತ್ತು 1. 10 ಎಂಬುದು 2 ಅಂಕಿಗಳ ಸಂಖ್ಯೆ. ನೀನೇ ಅಭ್ಯಾಸ ಮಾಡು. ಇಲ್ಲಿ ನೋಡಿ, ಅಭ್ಯಾಸ ಹೇಗೆ ಮಾಡೋಣ ಅಂತ. ಕೊಟ್ಟಿರೋ ಚೌಕಗಳಲ್ಲಿ 10 ಬರೆಯಿರಿ. ನೋಡಿ, ಎಷ್ಟು ಆಗಿವೆ? 1 2 3 4 5 6 7 8 9 10. ಇದನ್ನು ಹೇಗೆ ಥರ ಬರೆಯೋಣ? 10 ಹಿಂಗೆಲ್ಲನೂ ತುಂಬಿರಿ. ನೀವೇ ಇದೆಲ್ಲವನ್ನು ತುಂಬಿ ನಾನು ಎಷ್ಟು ಮಾಡಿ ತೋರಿಸ್ತೀನಿ. ಇವೇನು ಉಳಿತೆಲ್ಲ ಬಾಕ್ಸ್ ಅದಾವಲ್ಲ, ಈ ಪ್ರತಿಯೊಂದು ಬಾಕ್ಸನ್ನು ಇದೇ ಥರ ಬರೆಯಿರಿ. 10 10 10 10 10 1 ಮತ್ತು 0 ಇಲ್ಲಿ ಬರೆಯಿರಿ. ಕೆಳಗಡೆ 10 10 10 10 10 ಇದೇ ಥರ ಈ ಎಲ್ಲ ಜಾಗವನ್ನು ತುಂಬಿ ನೋಡಿ. ಇಲ್ಲಿಂದ ಬಂದು 10 10 10 10 10 ಇದೇ ಥರ ಎಲ್ಲವನ್ನು ಬರೆದು ನಿಮ್ಮ ಅಭ್ಯಾಸವನ್ನು ಮುಗಿಸಿ. ಇಲ್ಲಿ ನೋಡಿ, ಪ್ರತಿ ಅಂಕಣದಲ್ಲಿರುವ ವಸ್ತುಗಳನ್ನು ಎಣಿಸಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಸಂಖ್ಯೆಯನ್ನು ಬರೆಯಿರಿ. ಇಲ್ಲಿ ನೋಡಿ, 1 2 3 4 5 6 7 8 9 10. ಇಲ್ಲಿ ಎಷ್ಟು ಬರೆದರು? 10. ಈಗ ನೋಡೋಣ. 1 2 3 4 5 6 7 8 9 10. ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ನಾವು ಬರೀಬೇಕು. ಎಷ್ಟು? 10. 1 ಮತ್ತು 0. ಇಲ್ಲಿ 1 2 3 4 5 6 7 8 9 10. ಇಲ್ಲಿ ನೋಡು, 10 ಹೆಂಗೆ ಬರೆಯೋಣ? 1 0. ಆದ ನಂತರ ಇಲ್ಲಿ ವಾಚ್ಗಳಿವೆ. 1 2 3 4 5 6 7 8 9 10 10. 1 2 3 4 5 6 7 8 9 10 10. ಇಲ್ಲಿ ನೋಡಿ, 1 2 3 4 5 6 7 8 9 10 10 ಕಪ್ಗಳಿವೆಲ್ಲ, ಇದೇ ಥರ 10 ಬರೆಯಿರಿ. 1 2 3 4 5 6 7 8 9 10 10. 1 2 3 4 5 6 7 8 9 10. ನೋಡಿ, ಕೊಟ್ಟಿರೋ ಭಾಗಗಳನ್ನು ಹೊಂದಿರುವ ಕಬ್ಬಿನ ಜಿಲ್ಲೆಗೆ ಸಹಿ ಹಾಕು ಹಾಗೂ 10 ಭಾಗಗಳನ್ನು ಹೊಂದದೇ ಇರುವ ಕಬ್ಬಿನ ಜಿಲ್ಲೆಗೆ ತಪ್ಪು ಅಂತ ಮಾರ್ಕು ಹಾಕು. ಇಲ್ಲಿ ನೋಡಿ, ಎಷ್ಟಿವೆ ಇಲ್ಲಿ ಭಾಗಗಳು? 1 2 3 4 5 6 7 ಇವೆ. 7 ಅಂದರೆ ಇದು ತಪ್ಪು, 10 ಅಲ್ಲ ಇದು. ಇದು ನೋಡಿ, 1 2 3 4 5 6 7 8 9 ಇದು ತಪ್ಪು. 1 2 3 4 5 6 7 8 9 10 ಇದು ಸರಿ. ಇಲ್ಲಿ ನೋಡಿ, 1 2 3 4 5 6 7 8 ಇದು ತಪ್ಪು. ಅಂದರೆ 10 ಎಲ್ಲಿದಾವಲ್ಲ, 10 ಗಣಿಕೆಗಳು ಅಥವಾ 10 ಭಾಗಗಳು, ಅಲ್ಲಿ ನಾವು ಸಹಿ ಗುರುತನ್ನು ಹಾಕಬೇಕು. 10ಕ್ಕಿಂತ ಕಮ್ಮಿ ಇದ್ದಲ್ಲಿ ಅದಕ್ಕೆ ನಾವು ತಪ್ಪಂತ ಮಾರ್ಕ್ ಹಾಕಬೇಕು. 1 2 3 4 5 6 7 8 9 10. 1 2 3 4 5 6 7 8 9 ಇದು ತಪ್ಪು. 10 ಗರಿಗಳನ್ನು ಹೊಂದಿರುವ ತೆಂಗಿನ ಮರಕ್ಕೆ ಸಹಿ ಗುರುತನ್ನು ಹಾಕಿ 10 ಗರಿಗಳನ್ನು ಹೊಂದಿರದ ಮರಕ್ಕೆ ತಪ್ಪು ಅಂತ ಗರಿ ಹಾಕು. ಗರಿ ಅಂದರೆ ಇವು
ಇವೆಲ್ಲಿ ಹತ್ತದಾವಲ್ಲ ಅಲ್ಲಿ ಸಹಿ ಗುರುತನ್ನು ಹಾಕಿ, ಎಲ್ಲಿ 10ಗಿಂತ ಕಮ್ಮಿ ಇದಾವಲ್ಲ ಅಲ್ಲಿ ತಪ್ಪು ಮಾರ್ಕನ್ನು ಹಾಕಿ. 1 2 3 4 5 6 7 7 ಇದು ತಪ್ಪು. 1 2 3 4 5 6 ಇದು ತಪ್ಪು. 1 2 3 4 5 6 7 8 9 10 ಇದು ಸಹಿ. ಮಾದರಿಯಂತೆ 10 ಚಿತ್ರಗಳ ಸುತ್ತ ವೃತ್ತವನ್ನು ಎಳೆಯಿರಿ. ಇಲ್ಲಿ ನೋಡಿ 1 2 3 4 5 6 7 8 9 10 ಹತ್ತಿವೆ. ಇದರ ಸುತ್ತ ಒಂದು ಸುತ್ತವನ್ನು ಎಳೆದಿದ್ದಾರೆ ಅವರು. ಇದೇ ತರ ಮುಂದೆ ಬರುವ ಅಲ್ಲಿ ನಾವು ಸುತ್ತವನ್ನು ಎಳೆಯೋಣ. ಇಲ್ಲಿ ನೋಡಿ ಎಷ್ಟಿವೆ, ಇದು ತಗೊಳ್ಳಿ, ಇದೇ ಇರಲಿ. 1 2 3 4 5 6 7 8 9 10 ಇದರ ಸುತ್ತ ಒಂದು ಸುತ್ತನ್ನು ಎಳೆಯೋಣ. ಎಲ್ಲಿ ಹತ್ತದವಲ್ಲ ಅಷ್ಟೇ, ಹತ್ತಕ್ಕಷ್ಟೇ ಇದೇ ತರ ಒಂದು ಸುತ್ತನ್ನು ಎಳೆಯಿರಿ. ಇಲ್ಲಿ ನೋಡಿ ಕೆಳಗೆ ನಾಯಿಗಳು ಎಷ್ಟಿವೆ, 1 2 3 4 5 6 7 8 9 10 10ಕ್ಕೆ ಒಂದು ಸುತ್ತನ್ನು ಎಳೆಯಿರಿ. ಮುಂದೆ ನೋಡಿ ಇವು ಹುಳುಗಳು ಎಷ್ಟಿವೆ ನೋಡಿ, 1 2 3 4 5 6 7 8 9 10. ಇಲ್ಲಿ ನೋಡಿ 10 ಹೆಂಗೆ ಬರೆಯೋಣ, 10ಕ್ಕಷ್ಟೇ ಸುತ್ತವನ್ನು ಎಳಿಬೇಕು. ಈಗ 10ಕ್ಕೆ ಒಂದು ಸುತ್ತನ್ನು ಎಳೆದಿದ್ದೇವೆ. ಆಮೇಲೆ ನೋಡಿ ಪ್ರತಿ ಅಂಕಣದಲ್ಲಿ 10 ಚಿತ್ರಗಳಾಗಲು ಅಗತ್ಯ ಇರುವ ಅದೇ ರೀತಿಯ ಚಿತ್ರಗಳನ್ನು ಬರೆಯಿರಿ. ಇಲ್ಲಿ ನೋಡಿ ಈ ಚಿತ್ರಗಳು ಎಷ್ಟಿವೆ, ಒಂದು ಲೈನ್, ಇದೊಂದು ರೇಖೆ. ರೇಖೆಯನ್ನು ಎಷ್ಟು ಸಲ ಬರೆದಿದ್ದಾರೆ, 1 2 3 4 5 6 7 8 9 ಸಲ ಬರೆದಿದ್ದಾರೆ. 10ಕ್ಕಿಂತ ಕಮ್ಮಿ ಇದ್ದಲ್ಲಿ ಅಲ್ಲಿ ನಾವು ಅದನ್ನು ಬರೆಯಬೇಕು. ಇಲ್ಲಿ ನೋಡಿ 1 2 3 4 5 6 7 8 9 10. ಇಲ್ಲಿ ನೋಡಿ 1 2 3 4 5 6 7 ಇದೆಷ್ಟು ಬೇಕಿನ್ನು, 8 9 10. ಇಲ್ಲಿ ನೋಡಿ 1 2 3 4 5 6 7 8 ಇಲ್ಲಿ ನೋಡಿ 9 10. ಹಲವು ರೀತಿಗಳಲ್ಲಿ ನೀನು ನನ್ನ ಮೊಟ್ಟೆಗಳನ್ನು ಎಣಿಸಬಲ್ಲೆಯ. ಇಲ್ಲಿ ನೋಡಿ ಎಷ್ಟಿವೆ ಮೊಟ್ಟೆಗಳು, 1 2 3 4 5 6 7 8 9 10. ಇಲ್ಲಿ ನೋಡಿ ಇಲ್ಲಿ 4 ಇವೆ, ಇದು 6 4 6 10. ಇಲ್ಲಿ ನೋಡಿ 1 2 3 3 ಬರೆಯಿರಿ. 1 2 3 4 5 6 7 ಇದು 7. ಇಲ್ಲಿ ನೋಡಿ 1 2 3 4 5 5 ಬರೆಯಿರಿ. 1 2 3 4 5 ಇಲ್ಲಿ 5 ಬರೆಯಿರಿ. ಇಲ್ಲಿ ನೋಡಿ 1 2 3 4 5 6 7 8 ಬರೆಯಿರಿ. ಇಲ್ಲಿ 1 2 2 ಬರೆಯಿರಿ. ಇಲ್ಲಿ ನೋಡಿ 1 2 3 4 5 6 6 ಬರೆಯಿರಿ. 1 2 3 4 4. ಇಲ್ಲಿ ನೋಡಿ 1 2 3 4 5 6 7 8 9 ಬರೆಯಿರಿ. ಇಲ್ಲಿ ಒಂದೇ ಇದೆ, 1 9 1 10. 1 2 3 4 5 6 7 8 7 8 9 10 7 ಮತ್ತು 3. ಇಲ್ಲಿ ನೋಡಿ 1 2 2 ಬರೆಯಿರಿ. 1 2 3 4 5 6 7 8 ಬರೆಯಿರಿ. 2 8 ಸೇರಿದಾಗ 10, 7 ಮತ್ತು 3 ಸೇರಿದಾಗ 10, 6 ಮತ್ತು 4 ಕೂಡಿಸಿದಾಗ 10, 5 ಮತ್ತು 5 ಕೂಡಿಸಿದಾಗ 10, 4 ಮತ್ತು 6 ಕೂಡಿಸಿದಾಗ 10, 3 ಮತ್ತು 7 ಕೂಡಿಸಿದಾಗ 10, 8 ಮತ್ತು 2 ಕೂಡಿಸಿದಾಗ 10, 9 ಮತ್ತು 1 ಕೂಡಿಸಿದಾಗ 10. ಎಲ್ಲ ಕೂಡಿ ಬರುವುದು ಬರೀ 10. ಇಲ್ಲಿ ನೋಡಿ
ಎರಡು ಗುಂಪುಗಳಿರುವ ಚಿತ್ರಗಳನ್ನು ಎಣಿಸು. ಕೊಟ್ಟಿರುವ ಚೌಕದಲ್ಲಿ ಆ ಸಂಖ್ಯೆಯನ್ನು ಬರೆದು ಕೂಡಿಸು. ಇಲ್ಲಿ ನೋಡಿ ಎಷ್ಟಿವೆ ಅನಾನಸು? 1 2 3 4 5 6 7 8. 8ಅನ್ನು ಬರೆಯಿರಿ. ಆಮೇಲೆ 1 ಮತ್ತು 2, 8 2 ಸೇರಿ ಎಷ್ಟಾಗುತ್ತೆ? 10. 1 ಮತ್ತು 0 10. ಇಲ್ಲಿ ನೋಡಿ ಕಪ್ಪೆಗಳು ಎಷ್ಟಿವೆ? 1 2 3 4 5 6 7 7. 1 2 3 3 7 3 10. ಇಲ್ಲಿ ನೋಡಿ 1 2 3 4 5 6 6. 1 2 3 4 4 6 4 10. ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತದೆ. ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅಂತ ಹಾಕಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.